ಜಾಣ ಕೊಕ್ಕರೆ. ಒಂದು ಹೊಂಡದಲ್ಲಿ ತುಂಬಾ ಮೀನುಗಳಿದ್ದವು. ಆ ಹೊಂಡದ ದಡದಲ್ಲಿ ಒಂದು ಕೊಕ್ಕರೆ ವಾಸಿಸುತ್ತಿತ್ತು. ಆ ಕೊಕ್ಕರೆ ಆ ಮೀನುಗಳನ್ನ ತಿಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಆ ಮೀನುಗಳು ತುಂಬಾ ಹೆದರುತ್ತಿದ್ದವು. ಕೊಕ್ಕರೆಯು ಆಸ್ವಾದಿಸಿ ಆ ಮೀನುಗಳನ್ನ ತಿನ್ನುತ್ತಿತ್ತು. ಕೊಕ್ಕರೆ ಹಸಿವಿನಿಂದ ಇರ್ತಿರ್ಲಿಲ್ಲ. ಅದು ಖುಷಿಯಿಂದ ಮೀನುಗಳನ್ನ ಬೇಟೆಯಾಡಿ ತುಂಬಾ ಚೆನ್ನಾಗಿ ತಿನ್ನುತ್ತಿತ್ತು. ಕೊಕ್ಕರೆ ಈಗ ವೃದ್ಧ ಹಾಗೂ ಶಕ್ತಿ ಕಡಿಮೆಯಾಗುತ್ತಿತ್ತು. ಅದರ ಹಾರುವಿಕೆಯೂ ಕಡಿಮೆಯಾಗಿತ್ತು. ಅದು ಸ್ವಲ್ಪವೇ ಹಾರುತ್ತಿತ್ತು, ಸುಸ್ತಾಗುತ್ತಿತ್ತು. ಅದು ಈಗ ಬೇಟೆಯನ್ನು ಸಹ ಆಡುತ್ತಿರಲಿಲ್ಲ. ವಯಸ್ಸಾದ ಕಾರಣ ಬೇಟೆಯಾಡಲು ಹೋಗುತ್ತಿದ್ದಂತೆ ಕೊಕ್ಕಿನಿಂದ ಮೀನುಗಳು ಜಾರುತ್ತಿದ್ದವು. ಅದು ನೆಲಕ್ಕೆ ಬೀಳುತ್ತಿತ್ತು. ದಣೆವಾರಿಸಿಕೊಳ್ಳಲು ಮರದ ಕೆಳಗೆ ಕುಳಿತುಕೊಳ್ಳುತ್ತಿತ್ತು ಹಾಗೂ ಹೇಳುತ್ತದೆ, ಅಯ್ಯೋ, ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲವಾಗಿದೆ. ಅಷ್ಟರಲ್ಲಿ ಒಂದು ಮೀನು ಅದರ ಹತ್ತಿರ ಬರುತ್ತಿತ್ತು. ಇನ್ನೊಂದು ಮೀನು ಆ ಮೀನಿಗೆ ಹೇಳುತ್ತದೆ, ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಕೊಕ್ರೆ ಇದೆ, ಅದು ನಿನ್ನ ತಿಂದ್ಬಿಡತ್ತೆ. ಮೊದಲನೇ ಮೀನು ಹೇಳುತ್ತದೆ, ಇಲ್ಲ ಇಲ್ಲ, ಅದು ನನ್ನ ತಿನ್ನೋದಿಲ್ಲ. 2 ವಾರದಿಂದ ಅದು ತುಂಬಾ ಸುಸ್ತಾಗಿದೆ, ಏಕೆಂದ್ರೆ ಅದು ಒಂದು ಮೀನು ತಿಂದಿಲ್ಲ. ಅದು ನಾನು ಹಿಡಿಯಕ್ ಪ್ರಯತ್ನ ಪಟ್ರೆ ನಾನ್ ಜಿಗಿದು ಓಡಿ ಹೋಗ್ಬಿಡ್ತೀನಿ. ಕೊಕ್ಕರೆ ಮೀನುಗಳನ್ನ ನೋಡಿ ಆಸೆ ಪಡುತ್ತದೆ. ಅವುಗಳನ್ನ ಹಿಡಿಯಲು ಪ್ರಯತ್ನಿಸುತ್ತದೆ. ಅವುಗಳನ್ನು ಹಿಡಿಯುತ್ತಿದ್ದಂತೆ ಅದು ಬಿದ್ದು ಬಿಡುತ್ತದೆ. ಎಲ್ಲ ಮೀನುಗಳು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತವೆ, ನೋಡ್ದೆ ನೀನು, ಕೊಕ್ರೆ ಈಗ ನಮ್ನ ಹಿಡಿಯೋದಿಲ್ಲ. ಈಗ ನಾವು ಕೊಕ್ರೆಗೆ ಹೆದರೋ ಅವಶ್ಯಕತೆನೇ ಇಲ್ಲ. ಸಮಯ ಕಳೆಯುತ್ತಿದ್ದಂತೆ ಕೊಕ್ಕರೆ ತುಂಬಾ ಅಶಕ್ತಗೊಳ್ಳುತ್ತಿತ್ತು. ಈಗ ಮೀನುಗಳು ಕೊಕ್ಕರೆ ಹತ್ತಿರವೇ ಇರುತ್ತಿದ್ದವು. ಆದರೆ ಕೊಕ್ಕರೆಗೆ ಹಿಡಿಯಲು ಆಗುತ್ತಿರಲಿಲ್ಲ. ಒಮ್ಮೆ ಕೊಕ್ಕರೆಗೆ ತುಂಬಾ ಹಸಿವಾಗಿತ್ತು. ಅದು ತುಂಬಾ ಸಮಯದಿಂದ ಏನೂ ತಿಂದಿರಲಿಲ್ಲ. ತನ್ನ ಹಸಿವನ್ನ ನೀಗಿಸಿಕೊಳ್ಳಲು ಅದು ಒಂದು ಯೋಜನೆಯನ್ನ ಮಾಡುತ್ತದೆ. ಒಮ್ಮೆ ಹೊಂಡದ ಬಳಿ ಬೇಜಾರಿನಿಂದ ಕುಳಿತುಕೊಳ್ಳುತ್ತದೆ. ಹೇಗೆಂದರೆ ಬೇಟೆಗೆ ಮನಸ್ಸಿಲ್ಲದಂತೆ. ಅದರ ಬೇಜಾರನ್ನ ನೋಡಿ ಎಲ್ಲ ಮೀನುಗಳು ಹೇಳುತ್ತವೆ, ಇವತ್ತ್ಯಾಕೋ ಕೊಕ್ರೆ ಸುಮ್ಮನೆ ಇದೆ ಅನ್ಸತ್ತೆ, ತುಂಬಾ ದಿನದಿಂದ ಏನೂ ತಿಂದಿಲ್ಲ ಅಂತ. ಆಗ ಏಡಿ ಕೊಕ್ಕರೆಗೆ ಹೇಳುತ್ತದೆ, ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಬೇಜಾರಲ್ಲಿದ್ಯಾ? ಕೊಕ್ಕರೆ ಹೇಳುತ್ತದೆ, ಹೌದಪ್ಪ, ವಿಷಯ ಆ ರೀತಿನೇ ಇದೆ. ಏಡಿ ಹೇಳುತ್ತದೆ, ವಿಷಯ ಏನಂತ ನನಗೂ ಹೇಳು. ಕೊಕ್ಕರೆ ಹೇಳುತ್ತದೆ, ಇಲ್ಲ ಇಲ್ಲ, ನಾನು ನಿನಗೆ ಹೇಳೋದಿಕ್ಕಾಗೋದಿಲ್ಲ. ನಿನಗೂ ಕೂಡ ಬೇಜಾರಾಗತ್ತೆ. ನಾನು ಹೇಗೆ ಹೇಳಲಿ? ಏಡಿ ಹೇಳುತ್ತದೆ, ಅಯ್ಯೋ ಪರವಾಗಿಲ್ಲ, ಏನಾಯ್ತು ಅಂತ ಹೇಳು. ಕೊಕ್ಕರೆ ಹೇಳುತ್ತದೆ, ಸರಿ, ನೀನು ಇಷ್ಟೊಂದು ಕೇಳ್ತಾ ಇದೀಯ ಅಂದಮೇಲೆ ನಾನು ಹೇಳ್ತೀನಿ. ಈ ಕೊಳದಲ್ಲಿರೋ ಒಂದು ಮೀನು ಸಹ ಉಳಿಯೋದಿಲ್ಲ. ನಾನು ಎಲ್ಲ ಮೀನನ್ನು ತಿಂದು ನನ್ನ ಹೊಟ್ಟೆ ತುಂಬಿಸ್ಕೊಳ್ತೀನಿ. ಏಡಿ ಹೇಳುತ್ತದೆ, ಒಂದು ಮೀನು ಸಹ ಉಳಿಯೋದಿಲ್ವಾ? ಅದು ಹೇಗೆ? ಕೊಕ್ಕರೆ ಹೇಳುತ್ತದೆ, ನನಗೊಂದು ವಿಷಯ ಗೊತ್ತಾಯ್ತು. ಇಲ್ಲಿರೋ ಜನ ಈ ಕೊಳನ ಮಣ್ಣಿಂದ ಮುಚ್ಚಿ ಹಾಕಿ ಇಲ್ಲಿ ವ್ಯವಸಾಯ ಮಾಡಬೇಕು ಅಂತಿದ್ದಾರೆ. ಏಡಿ ಹೇಳುತ್ತದೆ, ಅಯ್ಯೋ, ಇದು ತುಂಬ ಕೆಟ್ಟ ಸುದ್ದಿ. ನಾನು ಈಗಲೇ ಹೋಗಿ ಈ ವಿಷಯನ ಎಲ್ರಿಗೂ ತಿಳಿಸ್ತೀನಿ. ಏಡಿ ಈ ವಿಷಯವನ್ನ ಎಲ್ಲರಿಗೂ ಹೇಳುತ್ತದೆ. ಎಲ್ಲರೂ ಚಿಂತಿತಗೊಳ್ಳುತ್ತಾರೆ ಹಾಗೂ ಹೇಳುತ್ತವೆ, ಇದಕ್ಕೇನು ಪರಿಹಾರ ಇಲ್ವಾ? ನಡೀರಿ, ನಾವು ಕೊಕ್ಕರೆಗೆ ಹೋಗಿ ಕೇಳೋಣ. ಎಲ್ಲ ಮೀನುಗಳು ಕೊಕ್ಕರೆ ಹತ್ತಿರ ಹೋಗಿ ಹೇಳುತ್ತವೆ, ಕೊಕ್ಕರೆ ಅಣ್ಣ, ನಮ್ಗೆ ಬೇರೆ ದಾರಿ ಇಲ್ವಾ? ಅದರಿಂದ ನಮ್ ಜೀವ ಉಳಿಯುವಂಥದ್ದು. ಕೊಕ್ಕರೆ ಹೇಳುತ್ತದೆ, ದಾರಿ ಏನೋ ಇದೆ. ನನಗೆ ಗೊತ್ತಿರೋ ಒಂದು ಕೊಳ ಇದೆ. ಅಲ್ಲಿ ಹೋಗಿ ನಾವೆಲ್ಲರೂ ಇರಬಹುದು. ಮೀನುಗಳು ಹೇಳುತ್ತವೆ, ಹೌದಾ ಹೌದಾ, ನಮ್ನೆಲ್ಲ ಕರ್ಕೊಂಡು ಹೋಗು. ಕೊಕ್ಕರೆ ಹೇಳುತ್ತದೆ, ಹಾ, ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಆದರೆ ನನಗೆ ಶಕ್ತಿನೇ ಇಲ್ಲ. ನಾನು ಒಂದು ಬಾರಿಗೆ ಕೆಲವು ಮೀನುಗಳನ್ನು ಮಾತ್ರ ಕರ್ಕೊಂಡು ಹೋಗಬಹುದು. ಎಲ್ಲ ಮೀನುಗಳು ಹೇಳುತ್ತವೆ, ಆಯ್ತು. ಕೊಕ್ಕರೆ ಮೀನುಗಳನ್ನು ಕೊಕ್ಕಿನಲ್ಲಿಟ್ಟುಕೊಂಡು ಹೊರಡುತ್ತದೆ. ಆ ಮೀನುಗಳನ್ನು ಬೇರೆ ಹೊಂಡದಲ್ಲಿ ಅಲ್ಲ,
ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತದೆ ಹಾಗೂ ಅವುಗಳನ್ನ ತಿಂದು ಬಿಡುತ್ತದೆ ಮತ್ತು ಅಲ್ಲಿ ಆರಾಮವಾಗಿರಲು ಆರಂಭಿಸುತ್ತದೆ. ಯಾವಾಗ ಅದಕ್ಕೆ ಹಸಿವೆ ಆಗುತ್ತದೆಯೋ ಮತ್ತೆ ಹಾರಲು ಆರಂಭಿಸುತ್ತದೆ. ಹೀಗೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ನಿಧಾನವಾಗಿ ಕೊಕ್ಕರೆಯ ಆರೋಗ್ಯ ಸುಧಾರಿಸತೊಡಗಿತು. ಅದು ಮತ್ತೆ ಶಕ್ತಿಶಾಲಿಯಾಯಿತು. ಏಡಿಯೂ ಸಹ ತನ್ನ ಜೀವ ಉಳಿಸಿಕೊಳ್ಳಲು ಕೊಕ್ಕರೆಗೆ ಹೇಳುತ್ತದೆ, ನನ್ನನ್ನೂ ಸಹ ಅಲ್ಲಿ ಕರ್ಕೊಂಡು ಹೋಗು. ಕೊಕ್ಕರೆ ಮನಸ್ಸಿನಲ್ಲಿಯೇ ಸಂತೋಷಗೊಳ್ಳುತ್ತದೆ ಹಾಗೂ ಹೇಳುತ್ತದೆ, ಸರಿ, ನಾನು ಮುಂದಿನ ಬಾರಿ ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ. ಮತ್ತು ಕೊಕ್ಕರೆ ಏಡಿಯನ್ನ ತೆಗೆದುಕೊಂಡು ಹೋಗುತ್ತದೆ. ಹಾದಿಯಲ್ಲಿ ಏಡಿ ಕೇಳುತ್ತದೆ, ಕೊಳ ಇನ್ನು ಎಷ್ಟು ದೂರ ಇದೆ? ಕೊಕ್ಕರೆ ಹೇಳುತ್ತದೆ, ಅಯ್ಯೋ ಮೂರ್ಖ, ಇಲ್ಲಿ ಯಾವ ಕೊಳನೂ ಇಲ್ಲ, ಏನೂ ಇಲ್ಲ. ನಾನು ಈ ಎಲ್ಲ ಯೋಜನೆಯನ್ನು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೋಸ್ಕರ ಮಾಡಿದ್ದು. ಈಗ ನೀನು ನನ್ನ ಹೊಟ್ಟೆ ಸೇರೋದಿಕ್ಕೆ ತಯಾರಾಗು. ಏಡಿ ಮೊದಲೇ ಕೊಕ್ಕರೆಯ ಜಾಣತನವನ್ನ ಅರಿತಿತ್ತು. ಏಡಿ ಕೊಕ್ಕರೆಗೆ ಹೇಳುತ್ತದೆ, ನಾನಂತೂ ಅಷ್ಟೊಂದು ಸುಲಭವಾಗಿ ಸಾಯೋದಿಲ್ಲ. ಏಡಿ ಕೊಕ್ಕರೆಯ ಕುತ್ತಿಗೆಗಳನ್ನ ತನ್ನ ಕೈಗಳಿಂದ ಜೋರಾಗಿ ಹಿಡಿದುಕೊಳ್ಳುತ್ತದೆ. ಕೊಕ್ಕರೆ ಚೀರಲಾರಂಭಿಸುತ್ತದೆ. ಅಯ್ಯೋ ಅಯ್ಯೋ, ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ಏಡಿ ಅದನ್ನ ಬಿಡುವುದಿಲ್ಲ ಹಾಗೂ ಅದರ ಕುತ್ತಿಗೆಯನ್ನ ಮುರಿದು ಬಿಡುತ್ತದೆ. ಕೊಕ್ಕರೆ ಸತ್ತು ಹೋಗುತ್ತದೆ. ಏಡಿಯು ತನ್ನ ಹೊಂಡಕ್ಕೆ ವಾಪಸ್ಸಾಗುತ್ತದೆ. ಅಲ್ಲಿಯ ಪ್ರಾಣಿಗಳಿಗೆ ಎಲ್ಲ ವಿಷಯ ತಿಳಿಸುತ್ತದೆ. ಎಲ್ಲರೂ ತುಂಬಾ ಖುಷಿಗೊಳ್ಳುತ್ತಾರೆ ಹಾಗೂ ಹೇಳುತ್ತಾರೆ, ಏಡಿ ಅಣ್ಣ, ನೀವು ತುಂಬಾ ಧೈರ್ಯಶಾಲಿ. ನೀವು ನಮ್ನೆಲ್ಲ ಕಾಪಾಡಿದ್ರಿ. ಈಗ ಎಲ್ಲರೂ ಖುಷಿ ಖುಷಿಯಿಂದ ಯಾವುದೇ ಚಿಂತೆ ಇಲ್ಲದೆ ಬದುಕಲಾರಂಭಿಸಿದರು. ನಮ್ಮ ಇಂತಹ ಕಥೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಒತ್ತಿ. ನಿಮ್ಮಿಂದ ಯಾವುದೇ ಕತೆ ಮಿಸ್ ಆಗದಿರ್ಲಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಬಾಯ್ ಬಾಯ್.